ನಿನ್ನೆ ಮಧ್ಯಾಹ್ನ ಸುಮಾರು 1:30-2 ಗಂಟೆ ಸಮಯದಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ಕ್ಲಬ್ ರೋಡ್ ಅಲ್ಲಿ ಒಂದು ವಾಹನದಲ್ಲಿ ಹಣ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಅದು ಯಾವುದೋ ದಾಖಲಾತಿಗಳಿಲ್ಲ ಅನ್ನುವಂಥದ್ದು ಮಾಹಿತಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಬಂದಿತ್ತು. ಅದನ್ನು ಪರಿಶೀಲಿಸಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ವಾಹನ ಇದ್ದಾಗ ಅದನ್ನು ಇಂಟರ್ಸೆಪ್ಟ್ ಮಾಡಿ ಅದನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಹಣ ಇದ್ದದ್ದು ಬ್ಯಾಗ್ಗಳಲ್ಲಿ ಕಂಡು ಬಂದಿದೆ. ನಂತರ ಸರ್ಕಾರಿ ಪಂಚರನ್ನು ಕರೆಸ್ಕೊಂಡು ವಶಕ್ಕೆ ತಗೊಂಡು ಠಾಣೆಯಲ್ಲಿ ಹೋಗಿ ಅದನ್ನು ಎಣಿಸಿದಂಥ ಸಂದರ್ಭದಲ್ಲಿ ಸುಮಾರು 89,98,900 ರೂಪಾಯಿ, ಅಂದರೆ 1,100 ರೂಪಾಯಿ ಕಮ್ಮಿ 90 ಲಕ್ಷ ಅಷ್ಟು ಹಣ ಅದರಲ್ಲಿ ಪತ್ತೆಯಾಗಿದೆ. ಪತ್ತೆಯಾದಂಥ ಸಂದರ್ಭದಲ್ಲಿ ಆ ಗಾಡಿಯಲ್ಲಿ ಸಂಚಾರ ಮಾಡ್ತಿದ್ದಂತಹ 3 ಜನ ವ್ಯಕ್ತಿಗಳು, ಪಾಂಡುರಂಗಪ್ಪ ಅಂತ ಒಬ್ಬರು, ಇವರು ನಿವೃತ್ತ ನೌಕರರು ಶಿವಮೊಗ್ಗದವರು, ಮತ್ತು ಶ್ರೀಮತಿ ಕಮಲಾ ಅಂತ ಇವರು ಪಾಂಡುರಂಗಪ್ಪ ಅವರ ವೈಫು, ಇವರು ಕೂಡ ನಿವೃತ್ತ ನೌಕರರು ಭದ್ರಾವತಿ ಶಿವಮೊಗ್ಗದವರು. ಇನ್ನೊಬ್ಬರು ಬಾಲಕೃಷ್ಣ ಅಂತ ಅವರು ಕೂಡ ಭದ್ರಾವತಿಯವರು. ಈ 3 ಜನ ಆ ಗಾಡಿಯಲ್ಲಿ ಸಿಕ್ಕಿದ್ರು. ಅವ್ರನ್ನ ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಸತೀಶ್ ಶೇಜ್ವಾಡ್ಕರ್ ಅವ್ರಿಗೆ ಸೇರಿದ ಹಣ ಇದು ಅಂತಂದು ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಹಣವನ್ನು ಸೀಸ್ ಮಾಡಿಕೊಂಡು ನಾವೊಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ದಾಖಲಾತಿಗಳು ಇಲ್ದಿರುವಂತಹ ಹಣ ಅಂತಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ತನಿಖೆಯನ್ನು ಮುಂದುವರಿಸಿದ್ದೀವಿ. ಈಗ ಅವರು ಇಷ್ಟೇ ಹೇಳ್ತಾರೆ. ಇನ್ನೂ ಇವರು ಯಾರು ಸತೀಶ್ ಶೇಜ್ವಾಡ್ಕರ್ ಏನಿದ್ದಾರೆ ಅವ್ರನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಗಾಡೀಲಿ ಸಿಕ್ಕಂಥ 3 ಜನ ಹೇಳುವಂಥದ್ದು ಒಂದು ಪ್ರಾಪರ್ಟಿ ಖರೀದಿ ಮಾಡೋದಿತ್ತು, ಅದರಲ್ಲಿ ಕ್ಯಾಶಲ್ಲಿ ಕೊಡಲಿಕ್ಕೆ ಸ್ವಲ್ಪ ಹಣ ಖರೀದಿದಾರರು ಕೇಳಿದರು. ಅದರ ಹಿನ್ನೆಲೆಯಲ್ಲಿ ಅವ್ರಿಗೆ ಕೊಡಲಿಕ್ಕೆ ಅಂತಂದು ನಾವು ನಮಗೆ ಈ ಸತೀಶ್ ಅನ್ನೋರು ಕೊಟ್ಟರು ಅನ್ನೋದು ಮಾತ್ರ ಹೇಳ್ತಾರೆ. ಇವಾಗ ಸತೀಶ್ ಅನ್ನೋರು ಈ ಹಣದ ಮೂಲ ಏನು, ಯಾವ ರೀತಿ ಬಂತು ಅನ್ನೋಂಥದ್ದು ನಾವು ಫರ್ದರ್ ಹೇಳಬೇಕಾಗಿದೆ ತನಿಖೆಯಲ್ಲಿ. ಬಿಸ್ನೆಸ್ ಮ್ಯಾನ್ ಗೊತ್ತಿಲ್ಲ, ಅವ್ರ ಬಗ್ಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ಥ್ಯಾಂಕ್ ಯು.